ಹೇಯ್ ಹಲೋ ಸೋಲ್ಜರ್ಸ್, ಇವತ್ತು ನಾನು ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ನಾನು ನೋಡಿರೋ ಟ್ರೈಲರ್ ಬ್ರೇಕ್ ಡೌನ್ ಮಾಡ್ತಾ ಇದ್ದೀನಿ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿಪ್ಪ. ಸೊ ಇನ್ನೇನು ವಿಡಿಯೋನ ಸ್ಟಾರ್ಟ್ ಮಾಡಬೇಡ. ಟ್ರೈಲರ್ ಓಪನಿಂಗ್ ಶಾಟ್ ಅಲ್ಲೇ ಪೀಟರ್ ಬಂದು ಒಂದು ಸ್ಕೈ ಸ್ಕ್ರಾಪರ್ ಎಡ್ಜ್ ನಲ್ಲಿ ತಲೆ ಕೆಳಗಾಗಿ ಕೂತಿರ್ತಾನೆ. ಈ ಶಾಟ್ ಬಂದು ಸ್ಪೈಡರ್ ವರ್ಸ್ ನಲ್ಲಿರೋ ಮೈಲ್ಸ್ ಮತ್ತೆ ಗ್ವೆನ್ನ ನೆನಪಿಸುತ್ತೆ. ನೆಕ್ಸ್ಟ್ ಶಾಟ್ ಅಲ್ಲಿ ಪೀಟರ್ ಈಗ ನೆಡ್ ಮತ್ತೆ ಎಂಜೆ ಇನ್ಸ್ಟಾ ರೀಲ್ಸ್ ನ ನೋಡ್ತಾ ಇರ್ತಾನೆ. ಅಲ್ಲಿ ಅವರಿಬ್ಬರಿಗೂ MIT ನಲ್ಲಿ ಸೀಟ್ ಸಿಕ್ಕಿರೋದಕ್ಕೆ ಫುಲ್ ಖುಷಿಯಾಗಿರ್ತಾರೆ. ಇಲ್ಲಿ ಎಂಜೆನು ಕೂಡ ಹ್ಯಾಪಿಯಾಗೇ ಇರ್ತಾಳೆ. ಆದ್ರೂ ಅವಳು ಅಷ್ಟು ಹ್ಯಾಪಿ ಆಗಿಲ್ಲ ಅಂತ ಅನ್ಸುತ್ತೆ. ನಾನು ಆಕ್ಟ್ ಮಾಡಲ್ಲ ಅಂತ ಅಲ್ಲಿಂದ ಹೊರಟೋಗ್ತಾಳೆ. ಪ್ರೀವಿಯಸ್ ಮೂವೀಸ್ ನಲ್ಲಿ ಎಂಜೆ ಕ್ಯಾರೆಕ್ಟರ್ ನ ನೋಡಿದ್ರೆ ಅವಳಿಗೆ ಯಾವ ವಿಷಯನೂ ಕೂಡ ಎಕ್ಸೈಟ್ ಕೊಡೋದೇ ಇಲ್ಲ. ಎಕ್ಸಾಂಪಲ್ ನೋಡೋದಾದ್ರೆ ಪೀಟರೇ ಸ್ಪೈಡರ್ ಮ್ಯಾನ್ ಅಂತ ಗೊತ್ತಾದಾಗ್ಲೂ ಅವಳ ರಿಯಾಕ್ಷನ್ 0. ಆದ್ರೆ ಇಲ್ಲಿ ನೆಡ್ ಈಗ ಎಂಜೆಗೆ ನೀನು ಹ್ಯಾಪಿ ಆಗಿಲ್ದಿರೋ ತರ ಆಕ್ಟ್ ಮಾಡು ನೋಡೋಣ ಅಂತ ಕೇಳ್ತಾನೆ. ಅದಕ್ಕೆ ಎಂಜೆ ನಾಚಿಕೆಯಿಂದ ನಾನು ಮಾಡಲ್ಲಪ್ಪ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಇದನ್ನೆಲ್ಲ ಪೀಟರ್ ಇನ್ಸ್ಟಾನಲ್ಲಿ ನೋಡ್ತಾ ಇರ್ತಾನೆ. ಇದರಿಂದ ಪೀಟರ್ ಸ್ವಲ್ಪ ಡಿಸಪಾಯಿಂಟ್ ಆಗಿರೋ ತರ ನಮಗ್ ತೋರಿಸ್ತಾರೆ. ಯಾಕಂದ್ರೆ ಎಂಜೆ ಈಗ ಪೂರ್ತಿಯಾಗಿ ಚೇಂಜ್ ಆಗ್ಬಿಟ್ಟಿದ್ದಾಳೆ. ಪೀಟರ್ ಇಷ್ಟಪಡ್ತಿದ್ದ ಎಂಜೆ ಈಗಲ್ಲಿಲ್ಲ. ಈ ನಿಜನ ಪೀಟರ್ ಈಗ ನಿಧಾನವಾಗಿ ಅರ್ಥ ಮಾಡ್ಕೊಳ್ತಾ ಇದ್ದಾನೆ ಅಂತ ನಮಗನ್ಸುತ್ತೆ. ನೆಕ್ಸ್ಟ್ ಶಾಟ್ ಅಲ್ಲಿ ಪೀಟರ್ ಈಗ ಮಾಸ್ಕ್ ನ ಹಾಕೊಂಡು ಬಿಲ್ಡಿಂಗ್ ಮೇಲಿಂದ ಬೀಳೋದನ್ನ ನೋಡ್ತೀವಿ. ಇಲ್ಲಿ ನನಗಿಷ್ಟ ಆಗಿರೋದು ಆ ನ್ಯೂ ಸೂಟು. ಅದು ಎಷ್ಟು ನ್ಯಾಚುರಲ್ ಆಗಿದೆ ಅಂತ ಹೇಳಿದ್ರೆ ಅವನು ಗಾಳಿನಲ್ಲಿ ಜೋರಾಗಿ ಹೋಗ್ತಾ ಇದ್ರೆ ಆ ಸೂಟ್ ನೋಡಿ ವೈಬ್ರೇಟ್ ಆಗ್ತಾ ಇರುತ್ತೆ. ಈ ಸಲ ತುಂಬಾ ರಿಯಲಿಸ್ಟಿಕ್ ಆಗಿ ಸೂಟ್ ನ ರೆಡಿ ಮಾಡಿದ್ದಾರೆ. ನೆಕ್ಸ್ಟ್ ಶಾಟ್ ಅಲ್ಲಿ ಪೀಟರ್ ಈಗ ರೂಮ್ ನಲ್ಲಿ ಕುತ್ಕೊಂಡು ಒಂದು ಲೆಟರ್ ನ ಓಪನ್ ಮಾಡ್ತಾ ಇರ್ತಾನೆ. ಆ ಲೆಟರ್ ಬಂದು ಬೇರೆ ಯಾವ್ದು ಅಲ್ಲ, ನೋವೆ ಹೋಮ್ ನಲ್ಲಿ ಎಂಜೆನ ಮೀಟ್ ಆಗಿ ಹಳೆದನ್ನೆಲ್ಲ ಜ್ಞಾಪಿಸ್ಬೇಕು ಅಂತ ಹೇಳಿ ಬರ್ಕೊಂಡಿರ್ತಾನಲ್ವಾ, ಅದೇ ಲೆಟರ್ ಇದು. ನನ್ನಿಂದ ನನ್ನ ಫ್ರೆಂಡ್ಸ್ಗೆ ಯಾವುದೇ ಪ್ರಾಬ್ಲಮ್ ಆಗ್ಬಾರ್ದು ಅಂತ ಹೇಳಿ ಅಲ್ಲಿ ಆ ವಿಷಯನೆಲ್ಲ ಹೇಳಿರೋದೇ ಇಲ್ಲ. ಹಾಯ್, ನನ್ನ ಹೆಸರು ಪೀಟರ್ ಪಾರ್ಕರ್. ನಿನಗೀಗ ನಾನು ಗುರ್ತಿಲ್ದೇ ಇರಬಹುದು, ಆದ್ರೆ ನಾವಿಬ್ರು ಒಬ್ರಿಗೊಬ್ರು ಪರಿಚಯ ಇದ್ದವರು. ಹಿಂದೆ ಒಂದು ಕೆಟ್ಟದ್ದು ನಡೆದೋಯ್ತು. ಅದನ್ನ ನಿಲ್ಸೋದಕ್ಕೆ ನನ್ನ ಎಲ್ರೂ ಮರಿಬೇಕಾಯ್ತು. ಆ ಕೆಟ್ಟದ್ದನ್ನ ನಿಲ್ಸೋದಕ್ಕೆ ಇದ್ದಿದ್ದು ಅದೊಂದೇ ಮಾರ್ಗ. ಯಾಕಂದ್ರೆ ನಾನು ಬರೀ ಪೀಟರ್ ಅಲ್ಲ, ಸ್ಪೈಡರ್ ಮ್ಯಾನ್. ಇದನ್ನ ಹೇಳ್ಬೇಕಾದ್ರೆ ಸ್ಪೈಡರ್ ಮ್ಯಾನ್ಗೆ ಕೀ ಟು ದ ಸಿಟಿ ಅನ್ನೋ ವರ್ಡ್ ನ ಕೊಡ್ತಾ ಇರ್ತಾರೆ. ಕೊಡ್ತಾ ಇರೋದು ಯಾರು ಗೊತ್ತಾ? ಅದು ಶೀಲಾ. ಈ ಶೀಲಾನ ನಾವು ಡೇರ್ ಡೆವಿಲ್ ಸೀರೀಸ್ ನಲ್ಲಿ ನೋಡಬಹುದು. ಈ ಅವಾರ್ಡ್ ಕೊಡೋದನ್ನ ಎಂಜೆ ಮತ್ತೆ ನೆಡ್ ಇಬ್ರು ಟಿವಿನಲ್ಲಿ ಕುತ್ಕೊಂಡು ನೋಡ್ತಾ ಇರ್ತಾರೆ. ಈ ಕೀ ಟು ದ ಸಿಟಿ ಅವಾರ್ಡ್ ಏನಪ್ಪಾ ಅಂತ ಹೇಳಿದ್ರೆ ಈ ಸಿಟಿನಲ್ಲಿರೋ ಜನರೆಲ್ಲ ಈ ಒಬ್ಬ ವ್ಯಕ್ತಿನ ಎಷ್ಟು ನಂಬಿದ್ದಾರೆ ಅನ್ನೋದಕ್ಕೆ ಕೊಡೋ ಗ್ರಾಟಿಟ್ಯೂಡ್. ನೆಕ್ಸ್ಟ್ ಶಾಟ್ ಅಲ್ಲಿ ಪನಿಷರ್ ಮತ್ತೆ ಸ್ಪೈಡರ್ ಮ್ಯಾನ್ ಇಬ್ರು ಸೇರ್ಕೊಂಡು ಒಂದು ಟ್ಯಾಂಕರ್ ನ ನಿಲ್ಸೋದಕ್ಕೆ ಅಂತ ಹೇಳಿ ಟ್ರೈ ಮಾಡ್ತಾ ಇರ್ತಾರೆ. ಅಲ್ಲಿ ಪನಿಷರ್ ಇನ್ವಾಲ್ವ್ ಆಗಿದ್ದಾನೆ ಅಂತ ಹೇಳಿದ್ರೆ ಆ ಟ್ಯಾಂಕರ್ ನಲ್ಲಿರೋ ಎಲ್ರು ಸಾಯೋದಂತೂ ಗ್ಯಾರಂಟಿ. ಅದು ನಮ್ ಪೀಟರ್ಗೆ ಇಷ್ಟ ಆಗಲ್ಲ. ಅದಕ್ಕೆ ಮನೆಗೆ ಹೋಗು ಅಂತ ಹೇಳಿ ಪನಿಷರ್ ನ ವೆಹಿಕಲ್ ಇಂದ ಪುಷ್ ಮಾಡ್ತಾನೆ. ಇಲ್ಲಿ ಇವರಿಬ್ರು ಫೈಟ್ ಮಾಡ್ಕೋತಾ ಇದಾರೆ ಅಂತ ನಮಗನ್ಸುತ್ತೆ. ಬಟ್ ಪೀಟರ್ ಮಾತ್ರ ಆ ಟ್ಯಾಂಕರ್ ನಲ್ಲಿರೋರ್ನ ಪ್ರಾಣ ಸಹಿತ ಹಿಡಿಬೇಕು ಅಂತ ಹೇಳಿ ಟ್ರೈ ಮಾಡ್ತಾ ಇರ್ತಾನೆ. ನೆಕ್ಸ್ಟ್ ನಮಗೆ ವಾಯ್ಸ್ ಓವರ್ ನಲ್ಲಿ ತನಗೆ ಎಷ್ಟೇ ಕಷ್ಟ ಆದ್ರೂ ಕೆಲವು ಕೆಲಸಗಳನ್ನ ಮಾಡ್ಲೇಬೇಕು, ಅದು ಇವನ ಮನಸ್ಸು ಒಡೆದೋಗಿದ್ರು ಕೂಡ. ಈಗಂತ ವಾಯ್ಸ್ ಓವರ್ ಬರ್ತಾ ಇರ್ಬೇಕಾದ್ರೇನೆ ನಮ್ಗೆ ಎಂಜೆ ಮತ್ತೆ ಎಂಜೆಯ ನ್ಯೂ ಬಾಯ್ ಫ್ರೆಂಡ್ ನ ತೋರಿಸ್ತಾರೆ. ಅಲ್ಲವರಿಬ್ರು ಒಟ್ಟಿಗೆ ಇರ್ತಾರೆ. ಅದನ್ನ ಪೀಟರ್ ಕೂಡ ನೋಡ್ಬಿಡ್ತಾನೆ. ನೆಕ್ಸ್ಟ್ ಶಾಟ್ ಅಲ್ಲಿ ಪೀಟರ್ ಇಲ್ಲಿ ಫುಲ್ ಕನ್ಫ್ಯೂಸ್ ಆಗ್ಬಿಟ್ಟಿರ್ತಾನೆ. ನನಗೇನಾಗಿದೆ ಅಂತ ಈಗ ಕಣ್ಬಿಟ್ಟು ನೋಡಿದ್ರೆ ಅವನೊಂದು ಕುಕ್ಕೂನಲ್ಲಿ ಇರ್ತಾನೆ. ಈಗ ಅವನು ಅದರಿಂದ ಆಚೆ ಬಂದು ವಿಂಡೋನಲ್ಲಿ ಹ್ಯಾಂಗ್ ಆಗ್ತಾ ಇನ್ನೇನು ಕೆಳಗಡೆ ಬೀಳ್ತಾನೆ ವೆಬ್ ಶೂಟ್ ಮಾಡೋದಕ್ಕೆ ಅಂತ ಹೇಳಿ ಟ್ರೈ ಮಾಡ್ತಾನೆ. ಬಟ್ ಅಲ್ಲಿ ವೆಬ್ ಶೂಟರ್ ಇರೋದೇ ಇಲ್ಲ. ಇನ್ನೇನು ಪೀಟರ್ ಕೆಳಗಡೆ ಬಿದ್ಬಿಡ್ತಾನೆ ಅನ್ನೋ ಟೈಮಲ್ಲೇ ಅವನ ಕೈಯಿಂದಲೇ ಆ ವೆಬ್ ಅನ್ನೋದು ಬಂದ್ಬಿಡುತ್ತೆ, ಸೇಮ್ ಆಸ್ ಟೋಬಿ ಸ್ಪೈಡರ್ ಮ್ಯಾನ್ ತರ. ನೆಕ್ಸ್ಟ್ ಶಾಟ್ ಈಗ MIT ಕಾಲೇಜ್ ನಲ್ಲಿ. ಇಲ್ಲಿ ಪ್ರೊಫೆಸರ್ ಯಾರು ಅಂತ ಗೊತ್ತಾಯ್ತಾ? ಅದು ನಮ್ಮ ಬ್ರೂಸ್ ಬ್ಯಾನರ್. ಇಲ್ಲಿ ಪೀಟರ್ ಈಗ ಬ್ಯಾನರ್ ನ ಮೀಟ್ ಆಗಿ ತನಗೇನಾಗ್ತಾ ಇದೆ ಅಂತ ತಿಳ್ಕೊಬೇಕು ಅಂತ ಅನ್ಕೋತಾನೆ ಅನ್ಸುತ್ತೆ. ನೆಕ್ಸ್ಟ್ ಈಗ ಪೀಟರ್ ಬಾಡಿನ ಸ್ಕ್ಯಾನ್ ಮಾಡಿ ನೋಡಿದಾಗ ಬಾಡಿನಲ್ಲಿ ಡೇಂಜರಸ್ ಮ್ಯೂಟೇಷನ್ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಇಲ್ಲಿ ಬ್ಯಾನರ್ ಕೂಡ ಪೀಟರ್ಗೆ ಮೊದಲೇ ವಾರ್ನ್ ಮಾಡ್ತಾನೆ. ಮೇ ಬಿ ಬ್ರೂಸ್ ಇಲ್ಲಿ ಪೀಟರ್ಗೆ ಮೆಂಟರ್ ತರ ಇಟ್ಕೊಂಡು ಆ ಮ್ಯೂಟೇಷನ್ ನ ಹ್ಯಾಂಡಲ್ ಮಾಡೋದಕ್ಕೆ ಹೆಲ್ಪ್ ಮಾಡಬಹುದು ಅಂತ ಅನ್ಸುತ್ತೆ. ನೆಕ್ಸ್ಟ್ ಈಗ ವಾಯ್ಸ್ ಓವರ್ ನಲ್ಲಿ ಬೇರೆ ಕೋಲ್ಸ್ ನಲ್ಲಿ ಸ್ಪೈಡರ್ಸ್ ಗೆ ಫ್ರೀ ಲೈಫ್ ಸೈಕಲ್ ಇರುತ್ತೆ. ಈಗಂತ ಹೇಳ್ತಾ ಇರೋದು ಮೇ ಬಿ ಟಾಮ್ ಸ್ಟೋನೇ ಇರಬಹುದು. ಈ ಸೈಕಲ್ಸ್ ಎಲ್ಲ ಮಧ್ಯೆ ಇರುವಾಗ ಇವರೆಲ್ಲ ಪವರ್ಫುಲ್ ಆಗಿರೋದಿಲ್ಲ ಅಂತ ಹೇಳೋದನ್ನ ನಾವು ಕೇಳಿಸ್ಕೊತೀವಿ. ಮೇ ಬಿ ಸೈಕಲ್ಸ್ ನಲ್ಲೇ ಸ್ಪೈಡರ್ ಮ್ಯಾನ್ ಬಂದು ತನ್ನ ಆರ್ಗ್ಯಾನಿಕ್ ವೆಬ್ ಶೂಟ್ ನ ಡೆವಲಪ್ ಮಾಡ್ಕೋತಾನೆ ಅಂತ ಅನ್ಸುತ್ತೆ. ನೆಕ್ಸ್ಟ್ ಶಾಟ್ ಅಲ್ಲಿ ನಾವು ಕಂಟ್ರೋಲ್ ಮಾಡೋದಕ್ಕಾಗದೇ ಇರೋ ಅಥವಾ ಅದನ್ನ ನೋಡೋದಕ್ಕಾಗದೇ ಇರೋ ಡೇಂಜರ್ ನ ಫೇಸ್ ಮಾಡ್ತಾ ಇದೀವಿ ಅನ್ನೋ ವಾಯ್ಸ್ ಕೇಳಿ ಬರುತ್ತೆ. ಐ ಥಿಂಕ್ ಇದು ಸೇಡಿ ಕ್ಯಾರೆಕ್ಟರ್ ನ ರೆಫರ್ ಮಾಡ್ತಾ ಇದಾರೆ ಅಂತ ಅನ್ಸುತ್ತೆ. ನಮ್ಗಿನ್ನ ಸೇಡಿ ರೋಲ್ ಏನು ಅಂತ ಇಲ್ಲಿವರೆಗೂ ರಿವೀಲ್ ಮಾಡಿಲ್ಲ. ಐ ಥಿಂಕ್ ಇವಳು ಹ್ಯಾಂಡ್ ಗ್ರೂಪ್ ಗೆ ಹೆಡ್ ಆಗಿರೋ ಟೈಫಾಯ್ಡ್ ಮೇರಿ ಅಂತ ಅನ್ಸುತ್ತೆ. ಯಾಕಂದ್ರೆ ಆ ಕ್ಯಾರೆಕ್ಟರ್ಗೂ ಕೂಡ ರೆಡ್ ಹೇರ್ ಇರುತ್ತೆ. ಅದಲ್ಲದೆ ಅವಳಿಗೆ ಮೈಂಡ್ ಕಂಟ್ರೋಲ್ ಮಾಡೋ ಪವರ್ ಇರುತ್ತೆ. ಈ ಸೀನ್ ಅಲ್ಲಿ ನಾವಿಲ್ಲಿ ಪೀಟರ್ ನ ನೋಡಿದ್ರೆ ಅವನು ತಲೆನ ಹಿಡ್ಕೊಂಡ್ಬಿಟ್ಟಿರ್ತಾನೆ. ಮೇ ಬಿ ಅದು ಸ್ಯಾಡಿಯಿಂದಾನೇ ಇರಬಹುದು. ನೆಕ್ಸ್ಟ್ ಒಂದೇ ಒಂದು ಶಾಟ್ ಅಲ್ಲಿ ಎಂಜೆನು ಮತ್ತೆ ಸ್ಪೈಡರ್ ಮ್ಯಾನ್ ಇಬ್ರು ಮೀಟ್ ಆಗ್ತಾರೆ. ಇಲ್ಲಿ ಇಬ್ರು ಒಂದಾಗ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಐ ಥಿಂಕ್ ಎಂಜೆ ಸ್ಪೈಡರ್ ಮ್ಯಾನ್ ಯಾರು ಅಂತ ಇನ್ವೆಸ್ಟಿಗೇಷನ್ ಮಾಡ್ತಿರ್ಬಹುದು. ಯಾಕಂದ್ರೆ ಟ್ರೈಲರ್ ಲಾಸ್ಟ್ ನಲ್ಲಿ ಎಂಜೆ ರೂಮ್ ನ ನಮಗೆ ತೋರಿಸ್ತಾರೆ. ಅಲ್ಲಿ ರೂಮ್ ತುಂಬಾ ಸ್ಪೈಡರ್ ಮ್ಯಾನ್ ಪಿಕ್ಚರ್ಸ್ ಇರುತ್ತೆ.
ಮೇ ಬಿ ಫ್ಯಾನ್ ಆಗಿರ್ಬೋದು ಅಥವಾ ಇನ್ವೆಸ್ಟಿಗೇಷನ್ ಮಾಡ್ತಿರ್ಬೋದು. ಲವ್ ಗಿವ್ ಎಲ್ಲ ಸ್ವಲ್ಪ ಕಷ್ಟ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಶಾಟ್ ಪೀಟರ್ ಇಲ್ಲಿ ಕಂಪ್ಲೀಟ್ ಆಗಿ ಚೇಂಜ್ ಆಗಿರೋದನ್ನ ನಾವು ನೋಡ್ತೀವಿ. ವೇನಮ್ ಏನಾದ್ರೂ ಬಂದ್ಬಿಡ್ತಾ ಅನ್ನೋ ಡೌಟ್ ಬರುತ್ತೆ. ಯಾಕಂದ್ರೆ ಲಾಸ್ಟ್ ಮೂವಿನಲ್ಲಿ ವೇನಮ್ ಪಾರ್ಟಿಕಲ್ ಇಲ್ಲೇ ಉಳ್ಕೊಂಡ್ಬಿಟ್ಟಿರುತ್ತೆ. ಅದೇನಾದ್ರೂ ಸ್ಪೈಡರ್ ಮ್ಯಾನ್ ಒಳಗಡೆ ಹೋಗುತ್ತಾ ಅನ್ನೋದು 99% ಅಸಾಧ್ಯನೇ. ಯಾಕಂದ್ರೆ ಸ್ಪೈಡರ್ ಮ್ಯಾನ್ ಮತ್ತೆ ವೇನಮ್ ರೈವಲ್ರಿ ಅನ್ನೋದು ತುಂಬಾ ದೊಡ್ಡ ಕತೆ. ಅದಕ್ಕೆ ಸಪರೇಟ್ ಮೂವಿನೇ ಮಾಡ್ಬೇಕಾಗುತ್ತೆ. ಈ ಬ್ಲ್ಯಾಕ್ ಐ ಏನು ಅಂತ ಮೂವಿನಲ್ಲೇ ನೋಡ್ಬೇಕು. ನೆಕ್ಸ್ಟ್ ಶಾಟ್ ಅಲ್ಲಿ ಸ್ಕಾರ್ಪಿಯನ್ ಜೊತೆ ಫೈಟ್ ಸೀಕ್ವೆನ್ಸ್. ಪ್ಲೇಸ್ ನೋಡ್ತಾ ಇದ್ರೆ ಪ್ರಿಸನ್ ತರ ಇದೆ. ಅಲ್ಲಿ ಹ್ಯಾಂಡ್ ಟೀಮ್ ನ ಮಾರ್ಷಿಯಲ್ ಗ್ಯಾಂಗ್ ಕೂಡ ಇರುತ್ತೆ. ಅಲ್ಲವರೆಲ್ಲ ಪೀಟರ್ ನ ರೌಂಡ್ ಅಪ್ ಮಾಡಿ ಅಟ್ಯಾಕ್ ಮಾಡ್ತಾ ಇರೋ ಸೀನ್ ನ ನೋಡಬಹುದು. ಅಲ್ಲಿ ಪೀಟರ್ ಈಗ ತನ್ನ ವೆಬ್ ಇಂದ ಒಂದು ಸ್ಕ್ವಾಡ್ ನ ತುಂಡು ತುಂಡಾಗಿ ಮಾಡೋದನ್ನ ನೋಡಬಹುದು. ಆ ಸೀನ್ ಮಾತ್ರ ನೆಕ್ಸ್ಟ್ ಲೆವೆಲ್. ಆ ಒಂದು ಸೀನು ನಮ್ಮ ಇಂಡಿಯನ್ ಸಿನಿಮಾನೇ ಗುರ್ತು ಮಾಡುತ್ತೆ ನೋಡಿ. ಟ್ರೈಲರ್ ಮಾತ್ರ ಸೂಪರ್ ಆಗಿ ಕಟ್ ಮಾಡಿದ್ದಾರೆ. ಯಾವುದನ್ನು ಕೂಡ ಜಾಸ್ತಿ ರಿವೀಲ್ ಮಾಡಿಲ್ಲ. ಹ್ಯಾಂಡ್ ಪಾತ್ ಏನು ಅಂತ ನಮಗಿಲ್ಲಿ ಗೊತ್ತಿಲ್ಲ. ಬ್ರೂಸ್ ಬ್ಯಾನರ್ ಇದ್ದಾರೆ ಬಟ್ ಹಲ್ಕೆಯಲ್ಲಿ. ಸ್ಯಾಡಿ ರೋಲ್ ಇಲ್ಲಿ ಏನು ಅಂತ ನಮಗ್ ತೋರ್ಸೇ ಇಲ್ಲ. ಟಾಮ್ ಸ್ಟೋನ್ ನ ಟ್ರೈಲರ್ ನಲ್ಲಿ ಎಲ್ಲೂ ತೋರಿಸಿಲ್ಲ. ಅದಲ್ಲದೆ ಮೇನ್ ವಿಲನ್ ಯಾರು ಅಂತಾನೆ ನಮಗ್ ಗೊತ್ತಾಗ್ಲಿಲ್ಲ. ಇದಲ್ವಾ ನೆಕ್ಸ್ಟ್ ಲೆವೆಲ್ ಟ್ರೈಲರ್ ಕಟ್ ಅಂದ್ರೆ. ಇದು ನಾನ್ ನೋಡಿರೋ ಟ್ರೈಲರ್ ಬ್ರೇಕ್ ಡೌನ್. ಇದ್ರಲ್ಲಿ ನಾನೇನಾದ್ರೂ ಮರ್ತಿದ್ರೆ ಟ್ರೈಲರ್ ನೋಡಿ ಕಾಮೆಂಟ್ಸ್ ಮಾಡೋದನ್ನ ಮಾತ್ರ ಮರಿಬೇಡಿ. ಆದಷ್ಟು ಬೇಗ ಮತ್ತೆ ಬರ್ತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.